Hello, Namaskara. Welcome back to the Secret Spice Affair food channel where spices have stories and recipes have secrets. Let's cook together this beautiful recipe today. So, ivattina special potato cheese balls. This is not oozing cheese balls but regular cheese ಹಾಕಿರೋ potato cheese balls. So, let's get started. ಮೊದಲಿಗೆ ಬಾಯ್ಲ್ ಮಾಡಿರೋ ಪೊಟ್ಯಾಟೋಸ್ನ ತಗೊಳ್ಳೋಣ. ಇದು ತುಂಬ ಚೆನ್ನಾಗಿ ಬಾಯ್ಲ್ ಆಗಿರಬೇಕು. ಸೊ ದಟ್ ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ನ ಹಾಕ್ತಾ ಬರೋಣ. ಮೊದಲಿಗೆ ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ತೊಗೋತಾ ಇದ್ದೀನಿ. ಏನಕ್ಕೆ ಬ್ರೆಡ್ ಕ್ರಮ್ಸ್ ಹಾಕೋದು ಅಂದರೆ ಒಂದು ಬೈಂಡಿಂಗ್ ಆಗಿ ಬರಲಿ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು, ರೆಡ್ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಹಾಗೆ ತುರ್ದಿರೋಂಥ ಚೀಸ್ ಅಂದರೆ ಗ್ರೇಟೆಡ್ ಚೀಸ್. ನೀವು ಯಾವುದೇ ಥರ ಚೀಸ್ ಕೂಡ ಹಾಕೋಬೋದು, ಮಾಟ್ಜರೆಲ್ಲಾ ಹಾಕೋಬೋದು ಅಥವಾ ಚೆಡಾರ್ ಹಾಕೋಬೋದು. ಚೀಸ್ ಸ್ಲೈಸಸ್ ಬರುತ್ತಲ್ಲ ಅದನ್ನು ಹಾಕೋಬೇಡಿ. ಇದಕ್ಕೆ ಕರೆಕ್ಟಾಗಿರೋ ಮಾಟ್ಜರೆಲ್ಲಾ ಚೀಸ್ ಅಥವಾ ಚೆಡಾರ್ ಚೀಸ್ನೇ ಹಾಕೋಬೇಕು. ಇಲ್ಲಿ ನಾನು ಎಲ್ಲ ಸ್ಪೈಸಸ್ ಹಾಕಿದ್ಮೇಲೆ ಗಾರ್ಲಿಕ್ ಪೌಡರ್ ಮತ್ತು ಆನಿಯನ್ ಪೌಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೊಂಥರ ಯುನೀಕ್ ಫ್ಲೇವರ್ ಕೊಡುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ರೌಂಡ್ ಬಾಲ್ ಮಾಡ್ಕೋಬೇಕು ನೀವು. ಈ ರೌಂಡ್ ಬಾಲ್ ಮಾಡ್ಕೊಂಡ್ಮೇಲೆ ಅಕಸ್ಮಾತ್ ಏನಾದರೂ ಸ್ವಲ್ಪ ನೀರು ಆಗಿದೆ ಅಂತ ಅಂದರೆ ಸ್ವಲ್ಪ ನೀವು ಕಾರ್ನ್ಫ್ಲೋರ್ ಹಾಕೋಬೋದು. ಕಾರ್ನ್ಫ್ಲೋರ್ ಅಥವಾ ಮೈದಾ ಫಾರ್ ಬೈಂಡಿಂಗ್. ಇದನ್ನು ಒಂದು 1 hour to 2 hours ನೀವು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಯಾಕಂದರೆ ಆಲೂಗೆಡ್ಡೆನಲ್ಲಿ ತುಂಬ ಮಾಯಿಶ್ಚರ್ ಇರುತ್ತೆ, ಹಾಗೆ ಚೀಸ್ ಕೂಡ ಹಾಕಿರ್ತೀವಿ, ಅದರಲ್ಲೂ ಕೂಡ ಮಾಯಿಶ್ಚರ್ ಇರುತ್ತೆ. ಆ ಮಾಯಿಶ್ಚರ್ ಎಲ್ಲ ಹೋಗಬೇಕು ಅಂತ ಅಂದರೆ ಇದನ್ನು ನಾವು ಫ್ರೀಝರಲ್ಲಿ ಇಡಲೇಬೇಕಾಗತ್ತೆ. ನಾನಿಲ್ಲಿ ಹೇಳೋದು ಮರ್ತೋದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಡ್ರೈಡ್ ಪಾರ್ಸ್ಲಿ ಅಂತ ಬರುತ್ತೆ, ಅದು ಕೂಡ ಹಾಕೋಬೋದು. ತುಂಬ ಒಳ್ಳೆ ಫ್ಲೇವರ್ ಸಿಗುತ್ತೆ. ಇದನ್ನು ಓವರ್ನೈಟ್ ಕೂಡ ನೀವು ಫ್ರೀಝರಲ್ಲಿ ಇಟ್ಟು ನೆಕ್ಸ್ಟ್ ಡೇ ಕೂಡ ಮಾಡ್ಕೋಬೋದು. ಅಥವಾ ನೀವು ಇದನ್ನು ರೌಂಡ್ ಬಾಲ್ಸ್ ಆಗಿ ಕನ್ವರ್ಟ್ ಮಾಡಿ ಇದನ್ನು ಡೀಪ್ ಫ್ರೀಝರಲ್ಲಿ ಇಟ್ಟು 1 week ಅಥವಾ 2 weeks ಬಿಟ್ಟು ಕೂಡ ನೀವಿಲ್ಲಿ ಮಾಡ್ಕೋಬೋದು. ಇದನ್ನು ಡೀಪ್ ಫ್ರೈ ಮಾಡ್ಬೋದು ಅಥವಾ ಏರ್ ಫ್ರೈ ಕೂಡ ಮಾಡ್ಬೋದು. ಅಗೇನ್ ಏರ್ ಫ್ರೈಯರ್ ರೆಸಿಪೀಸ್ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಏರ್ ಫ್ರೈಯರ್ ಅಂತ ಹಾಕಿ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ, ಎಲ್ಲ ಏರ್ ಫ್ರೈಯರ್ ರೆಸಿಪೀಸ್ ನಿಮಗೆ ಸಿಗುತ್ತೆ. ಸೊ ನಾನಿಲ್ಲಿ ಇದನ್ನು ಫ್ರೀಸ್ ಮಾಡಿ ಇವಾಗ ಇದನ್ನು ಒಂದು ರೌಂಡ್ ಬಾಲ್ಸ್ ಥರ ಮಾಡ್ತಾ ಇದ್ದೀನಿ. ಇದನ್ನು ಕಾರ್ನ್ಫ್ಲವರ್ ಸ್ಲರಿ, ನಾನು ಹಿಂದಿನ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ. ಕಾರ್ನ್ಫ್ಲವರ್ ಸ್ಲರಿ ಅಂತ ಅಂದರೆ ಕಾರ್ನ್ಫ್ಲವರ್, ಮೈದಾ ಮತ್ತು ನೀರನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳೋದು. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಅದರಲ್ಲಿ ಈ ಪೊಟ್ಯಾಟೊ ಚೀಸ್ ಬಾಲ್ಸ್ನ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಕೋಟ್ ಮಾಡಬೇಕಾಗತ್ತೆ. ಸೊ ಈ ಫೈನಲ್ ಆಗಿ ಕೋಟ್ ಮಾಡಿರೋದನ್ನು ನೀವು ಫ್ರೀಝರಲ್ಲಿ ಇಟ್ಟರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಡೀಪ್ ಫ್ರೈ ಮಾಡಬೇಕಾದ್ರೆ ಒಡ್ಕೊಳ್ಳಲ್ಲ. ಏರ್ ಫ್ರೈ ಕೂಡ ನೀವು ಖಂಡಿತ ಮಾಡ್ಬೋದು, ಅವನ್ನಲ್ಲಿ ಬೇಕ್ ಕೂಡ ಮಾಡ್ಬೋದು. ಇದು ಎಲ್ಲ ಅಗೇನ್ ಬೆಂದಿರೋದ್ರಿಂದ 200 degrees ಫಾರ್ 10 to 12 minutes ಬೇಕ್ ಮಾಡಬೇಕಾಗತ್ತೆ. ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ವಿಡಿಯೋಗಳನ್ನ ಇಷ್ಟಪಡ್ತಾ ಇದ್ದೀರಾ. ಕೊನೆ ತನಕ ವಿಡಿಯೋ ನೋಡಿ, ಯಾಕಂದರೆ ಈ ಥರ ವಿಡಿಯೋಸ್ನ ಹಾಕಿದಾಗ ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ನೀವು ಅಪ್ರಿಷಿಯೇಟ್ ಮಾಡಿದಾಗ ನಮಗೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ದಯವಿಟ್ಟು ಕ್ರಿಯೇಟರ್ಸ್ನ ಖಂಡಿತ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ನೀವೇನು ದುಡ್ಡು ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ಕ್ಲಿಕ್ ದಟ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ವಾಚ್ ಆರ್ ವಿಡಿಯೋಸ್ ಆನ್ ಅ ರೆಗ್ಯುಲರ್ ಬೇಸಿಸ್. ನಾನು ಇದೇ ಥರ ವೀಡಿಯೋಸ್ನೆಲ್ಲ ಹಾಕ್ತಾ ಇರ್ತೀನಿ. ನಿಮಗೆ ಯಾವ್ದು ರೆಸಿಪೀಸ್ ಬೇಕು ಅಂತ ಹೇಳಿ ಅದನ್ನು ಖಂಡಿತ ಹಾಕ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವಾಗ ನಾನು ಏರ್ ಫ್ರೈಯರಲ್ಲಿ ಇದಕ್ಕೆ ಒಂದು ಬೇಕಿಂಗ್ ಪೇಪರ್ ಹಾಕಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಬ್ರಷ್ ಮಾಡಿ ಅದಕ್ಕೆ ಪೊಟ್ಯಾಟೊ ಚೀಸ್ ಬಾಲ್ಸ್ನ ಈ ಥರ ಲೈನ್ ಅಪ್ ಆಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಈ ಥರ ಬ್ರಷ್ ಸಹಾಯದಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿದಾಗ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದನ್ನು 200 degrees ಫಾರ್ 10 to 12 minutes ಮಾಡಿ ಮಧ್ಯದಲ್ಲಿ ಒಂದ್ಸಲಿ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಇದು ಗೋಲ್ಡನ್ ಬ್ರೌನ್ ಆಗಿದೆಯಾ ಅಲ್ವಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ದಿಸ್ ಇಸ್ ಲೈಕ್ ಪರ್ಫೆಕ್ಟ್ ಚೀಸ್ ಬಾಲ್ಸ್. ನೀವು ಯಾವುದಾದ್ರೂ ಪಾರ್ಟಿ ಹೋಸ್ಟ್ ಮಾಡ್ತಾ ಇದ್ದರೆ ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಟಾರ್ಟರ್ ಫಾರ್ ಇಟ್. ಇದನ್ನ ನಾನು ಯೋಗರ್ಟ್ ಡಿಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮೇಯೋನ ಜೊತೆ ಕೂಡ ಸರ್ವ್ ಮಾಡ್ಬೋದು.
ನಿಮಗೆ ಯಾವ ಥರ ಚೀಸ್ ಬಾಲ್ಸ್ ಇಷ್ಟ, ಗೂಯಿ ಚೀಸ್ ಬಾಲ್ಸ್ ಬೇಕಾ ಅಥವಾ ಇನ್ಯಾವ ಥರ ಚೀಸ್ ಬಾಲ್ಸ್ ಬೇಕಾ ಅಂತ ಹೇಳಿ. ಇದಕ್ಕೆ ಫೈನಲ್ ಆಗಿ ಗಾರ್ನಿಷ್ ಮಾಡೋಣ ವಿತ್ ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಸಮ್ ಪೆರಿ ಪೆರಿ ಪೌಡರ್. ಆ್ಯಂಡ್ ಫೈನಲಿ ಇಟ್ ಈಸ್ ರೆಡಿ. ನನ್ನ ಚಾನಲ್ನ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ನಾನು ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಕಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ದ ಸೀಕ್ರೆಟ್ ಸ್ಪೈಸ್ ಅಫೇರ್ ಜೊತೆ ಕುಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಕೀಪ್ ದ ಸ್ಪೈಸಸ್ ಅಲೈವ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.